ಗಾಡಿ ಯಾವ ಏಜ್ನವ್ರು ಗಾಡಿ ಓಡಿಸ್ಬೇಕು? ಆಫ್ಟರ್ 18. ಬಿಲೋ 18 ಓಡಿದ್ರೆ ಏನಾಗುತ್ತೆ? ಎಷ್ಟು ಫೈನು? ವೆರಿ ಗುಡ್. 25,000 ಫೈನ್. ಎಲ್ಲ ಗೊತ್ತಿದೆ ಅಲ್ವಾ? ನೀವು ಭಾರಿ ಗುಡ್ ಮಕ್ಳು ಇದ್ದೀರಾ. ಆದ್ರೂ ಗಾಡಿ ಓಡಿಸ್ತೀರಲ್ವಾ? ಓಡಿಸಲ್ವಾ? ಸೈಕಲ್ ಓಡಿಸ್ತೀರಲ್ವಾ? ವೆರಿ ಗುಡ್, ವೆರಿ ಗುಡ್. ನೀವು ಹೇಳಿದ್ರೆ ನೀವು ABCD ಕಲ್ತಿದ್ದು ಸಾರ್ಥಕ ಆಗುತ್ತೆ. ಗೊತ್ತಾಯ್ತಾನೆ? ಓಕೆ, ಗುಡ್. 22 ಸಿಗ್ನಲ್ ಕಂಬಗಳಿದಾವೆ, ಗೊತ್ತಿದೆಯಾ? ಸರ್ಕಲ್ ಅಲ್ಲಿ 22 ಸಿಗ್ನಲ್ಸ್ ಇದಾವೆ. ಬೈ ಚಾನ್ಸ್ ಸಿಗ್ನಲ್ಸ್ ಆಫ್ ಆದ್ರೆ ನಮ್ಮ ಸಿಬ್ಬಂದಿಗಳು ಹ್ಯಾಂಡ್ ಸಿಗ್ನಲ್ ಅಲ್ಲಿ ಯಾವ ತರ ನಾವು ವೆಹಿಕಲ್ ನ ಕಂಟ್ರೋಲ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಮಳೆ ಬರ್ತಾ ಇದೆಯಾ? ಆಯ್ತು, ಸ್ಟಾರ್ಟ್ ಮಾಡಪ್ಪ. ಇದೇ ರೀತಿ ಇನ್ನೊಂದು ತೋರಿಸ್ತೇನೆ. ಸ್ಟಾಪ್ ಅಂದ್ರೆ ಮುಂದೆ ಬರುವಂತ ವಾಹನಗಳನ್ನು ಸ್ಟಾಪ್ ಮಾಡಿ. ಯಾರೇ ಟ್ರಾಫಿಕ್ ಹಿಂದೆಗಡೆ ಗಾಡಿ ಬರ್ತಿರ್ತವೆ, ನೀವು ಸ್ಟಾಪ್ ಮಾಡಬೇಕಾಗಿರ್ತದೆ. ಸ್ಟಾಪ್ ಮಾಡುವಾಗ ನೀವು ಹಿಂದೆಗಡೆ ವೆಹಿಕಲ್ಗೆ ಯಾವ ರೀತಿ ಸಿಗ್ನಲ್ ಕೊಡ್ಬೇಕನ್ನುವ ಒಂದು ಸಿಗ್ನಲ್ ತೋರಿಸ್ತಾರೆ. ಹಿಂದೆಗಡೆ ಬರುವಂತ ವಾಹನಗಳನ್ನು ಆದರೆ ಅದೇ ಕೈಗೂ ಕಾಲಿಗಾದ್ರೆ ಅದಕ್ಕೆ ನಾವು ಮತ್ತೆ ಚೆನ್ನಾಗಾಗುತ್ತೆ. ಅದಕ್ಕೆ ಕಡ್ಡಾಯವಾಗಿ ನಿಮ್ಮ ತಂದೆ ಅಥವಾ ತಾಯಿ ಯಾರಾದರೂ ಟೂ ವೀಲರ್ ಮೇಲೆ ಹೋಗ್ತಿದ್ರೆ ಅವ್ರಿಗೆ ಹೇಳಬೇಕು ಹೆಲ್ಮೆಟ್ ಹಾಕು ಅಂತ ಹೇಳ್ಬೇಕು. ಗೊತ್ತಾಯ್ತಾ? ನಿಮ್ದೆಲ್ಲ ರಸ್ತೆಗೆ ಇರೋ ಸ್ಕೂಲ್ಸ್ ಎಲ್ಲ. ಸೊ ಆಮೇಲೆ ನೀವು ಬಸ್ ಹತ್ತುವಾಗ, ಆಟೋ ಹತ್ತುವಾಗ ತಡಬಾರ್ದು, ಸ್ಲೋ ಅವಸರ ಇರಬಾರ್ದು. ಅದಕ್ಕೆ ಅವಸರ ಇರ್ತದೆ ಹತ್ತೋದು. ನೀವು ಈ ಕಡೆಂದು ಈ ಕಡೆ ಹೋಗ್ತೀರಾ, ಫಾಸ್ಟಾಗಿ ವೆಹಿಕಲ್ ಬರ್ತಿರ್ತೀರ, ನೀವು ನೋಡೋದಿಲ್ಲ, ಹೋಗ್ತೀರಿ. ಆಮೇಲೆ ನೀವು ಅವ್ರಿಗೆ ಕಾಣೋದಿಲ್ಲ, ಯಾಕಂದ್ರೆ ನೀವು ಬಸ್ಸಿನ ಹಿಂದೆ ಇರ್ತೀರ. ಅವ್ನು ಈ ಕಡೆ ಬಂದಾದ್ರೆ ಕಾಣೋಲ್ಲ, ನೀವು ಈ ಕಡೆ ಬಸ್ಸಿಂದ ಹಿಂದೆ ಹೋಗ್ತಾರೆ. ಸೊ ಅವಾಗ ನೀವು ಬಸ್ ಸಡನ್ನಾಗಿ ಹೋಗ್ತೀರ, ಅವ್ರು ಯಾರು ಇಲ್ಲ ಅಂತ ನಾವು ಫಾಸ್ಟಾಗಿ. ಮತ್ತು ಮುಂದಿದ್ದಾಗ ಏನಾಗುತ್ತೆ, ಬಸ್ ಹತ್ತಲ್ಲಿ ಮೇಲೆ ಇರ್ತಾರೆ, ಅವ್ರಿಗೆ ಕಾಣೋದಿಲ್ಲ, ಅವ್ರು ಸಡನ್ನಾಗಿ ಅವ್ರ ಡ್ರೈವ್ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಹೈ. ಗೊತ್ತಾಯ್ತಾ? ಇನ್ಮೇಲೆ ಅವಸರವೇ ಅಪಘಾತಕ್ಕೆ ಕಾರಣ. ಗೊತ್ತಾಯ್ತಾ? ಅವಸರವೇ ಅಪಘಾತಕ್ಕೆ ಕಾರಣ. ಅವಸರ ಮಾಡೋಕೆ ಹೋಗ್ಬಿಡಿ ದಯವಿಟ್ಟು. ಸ್ಕೂಲಿಗೆ ಹೋಗೋಕ್ಕಿಂತ ಒಂದು ಸ್ವಲ್ಪ ಲೇಟಾಗಿ ಹೋಗೋದು. ರಸ್ತೆ ಸುರಕ್ಷತಾ ಕಾರ್ಯಕ್ರಮ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಆಟೋ ಮತ್ತು ವ್ಯಾನ್ ಚಾಲಕರು ಯಾರ್ಯಾರು ಶಾಲಾ ಮಕ್ಕಳನ್ನು ಕರ್ಕೊಂಬರ್ತಾರೆ ಅವರಿಗೆ ಹೇಗೆ ರಸ್ತೆ ಸುರಕ್ಷತೆ ಬಗ್ಗೆ ಮಕ್ಕಳನ್ನು ಹೇಗೆ ಇಳಿಸಬೇಕು ಮತ್ತು ಹೇಗೆ ಹತ್ತಿಸಬೇಕು ಅನ್ನುವ ಒಂದು ವಿಷಯ, ಮತ್ತು ಮಕ್ಕಳಿಗೆ ಆಟೋದಿಂದ ಅಥವಾ ಸ್ಕೂಲ್ ಬಸ್ ಆಗಿರ್ಬೋದು, ಕಾಲೇಜ್ ಬಸ್ ಆಗಿರ್ಬೋದು, ಅಥವಾ ಪ್ರೈವೇಟ್ ವ್ಯಾನು, ಆಟೋ ಯಾವುದೇ ವೆಹಿಕಲಿಂದ ಇಳಿದಾಗ ಆ ಮಕ್ಕಳು ರೋಡನ್ನು ಹೇಗೆ ಕ್ರಾಸ್ ಮಾಡಬೇಕು ಎನ್ನುವ ಒಂದು ವಿಚಾರ. ಮೂರನೇದು, ಪೋಷಕರು ಕಾರಲ್ಲಿ ಅಥವಾ ಬೈಕಲ್ಲಿ ಕರ್ಕೊಂಬಂದಾಗ ಮಕ್ಕಳು ಯಾವ ರೀತಿಯಲ್ಲಿ ಅವರು ಪೋಷಕರಿಂದ ಇಳಿದುಬಿಟ್ಟು ರೋಡ್ ಕ್ರಾಸ್ ಮಾಡಿ ಶಾಲೆಗಾಗಲಿ ಅಥವಾ ಮನೆಗಾಗಲಿ ಹೋಗಬೇಕೆನ್ನುವ ಒಂದು ವಿಚಾರವಿಟ್ಟುಕೊಂಡು ಇವತ್ತು ನಾವು ರಸ್ತೆ ಸುರಕ್ಷಿತ ಚಾಲಕರ ಮತ್ತು ಮಕ್ಕಳಿಗೆ ರಸ್ತೆ ಸುರಕ್ಷಿತ ಕಾರ್ಯಕ್ರಮ ಎಂದು ಹಮ್ಮಿಕೊಂಡಿದ್ದೇವೆ. ಉದ್ದೇಶ ಏನಂತಂದರೆ, ಈಗ ಮೊನ್ನೆ ತಾನೇ ಒಂದು ರೀಸೆಂಟಾಗಿ ಯಾವುದೋ ಒಂದು ಸಮಸ್ಯೆ ಆಯಿತು. ಆ ರೀತಿ ಸಮಸ್ಯೆ ಮಕ್ಕಳಿಗೆ ಆಗಬಾರ್ದು. ಶಾಲೆಗೆ ನಮ್ಮ ವಾಹನಗಳಲ್ಲಿ ಬರುವಂಥ ಮಕ್ಕಳು ನಮ್ಮ ಮಕ್ಕಳೆಂದೇ ನಾವು ಇಲ್ಲಿವರೆಗೂ ಭಾವಿಸಿರೋದ್ರಿಂದ ನಮ್ಮ ಮಕ್ಕಳಿಗೆ ತೊಂದರೆ ಆದರೂ ಸಹ ಅದು ತೊಂದರೆನೇ, ಅಥವಾ ನಮ್ಮ ವಾಹನದಲ್ಲಿ ಆಟೋದಲ್ಲಿ ಬರುವಂಥ ಮಕ್ಕಳಿಗೆ ತೊಂದರೆ ಆದರೂ ತೊಂದರೆನೇ ಎನ್ನುವ ಒಂದು ಉದ್ದೇಶದಿಂದ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಇವತ್ತು ನಾವು ಮಕ್ಕಳಿಗೂ ಮತ್ತು ನಮ್ಮ ಶಾಲಾ ಆಟೋ ಮತ್ತು ವ್ಯಾನ್ ಚಾಲಕರಿಗೂ ಇಟ್ಕೊಂಡಿದ್ದೇನೆ. ಇದಕ್ಕೆ ನಮ್ಮ ಜಿಲ್ಲಾ ಕಮಿಟಿಯಲ್ಲಿ ಇರುವಂಥ ಎಲ್ಲ ಸದಸ್ಯರು ಮತ್ತು ಶಾಲೆ ಅಧ್ಯಕ್ಷರುಗಳು ಹಾಗೂ ಎಲ್ಲ ಆಟೋ ಮತ್ತು ವ್ಯಾನ್ ಚಾಲಕರು ಸಮೇತ ನಮಗೆ ಬೆಂಬಲವಾಗಿ ನಿಂತು ಈ ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದಾರೆ ಎಂದು ಈ ಮೂಲಕ ಜಿಲ್ಲಾಧ್ಯಕ್ಷನಾಗಿ ಮಂಜುನಾಥ್ ತಿಳಿಸುತ್ತಿದ್ದೇನೆ. ನೂತನವಾಗಿ MLA ಅವರಾಗಿದ್ದಾರೆ. ಅವರಿಗೆ ದಾವಣಗೆರೆ ಜಿಲ್ಲಾ ಶಾಲಾ ಆಟೋ ಮತ್ತು ವ್ಯಾನ್ ಚಾಲಕರ ಪರವಾಗಿ ಹಾಗೂ ಸಂಚಾರಿ ಪೊಲೀಸ್ ಇಲಾಖೆಯವರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈಗ ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗೋದು ನಿಧಾನವಾಗಿ. ಆಯ್ತಾ? ಈ ಕಡೆ ಟರ್ನ್ ಇದೆ. ಇದು ನೀವು ಎಡಗಡೆಯಿಂದ ಇಳಿದ ನಂತರ ಬಲಗಡೆಯಿಂದ ಬರುವಂತಹ ಗಾಡಿಗಳನ್ನ ಯಾಕೆ ಪಾಸ್ ಆಗ್ಬೇಕನ್ನೋದು. ಅದೇ ಎಡಗಡೆಯಿಂದ ಗಾಡಿ ಪಾಸ್ ಆಗ ಸ್ವಲ್ಪ ಇನ್ನೇನು ಸ್ವಲ್ಪ ಗಾಡಿ ಇದೊಂದು ಗಾಡಿ ಪಾಸ್ ಮಾಡ್ರಿ, ಈಗ ಎರಡು ಕಡೆಯಿಂದ ಗಾಡಿಗಳು ಪಾಸ್ ಆಗ್ತಿದ್ದಾವೆ. ಪಾಸ್ ಆದ ನಂತರ ನೀವು ರೋಡ್ ಕ್ರಾಸ್ ಮಾಡಬೇಕು.
ಬನ್ನಿ ಈಗ ರೋಡ್ ಫ್ರೀ ಆಯಿತು, ನಿಮ್ಮ ಮನೆಗೆ ನೀವು ರೋಡ್ ದಾಟಬಹುದು ಅನ್ನೋ ಒಂದು ಕಾರ್ಯಕ್ರಮ. ಬಹಳ ಆತುರದಲ್ಲಿ 10 ಗಂಟೆಯಿಂದ ಈ ಕಾರ್ಯಕ್ರಮ ಕಾಯ್ತಾ ಇದ್ವಿ. ಆದರೆ ಕಾರಣಾಂತರದಿಂದ ಅಲ್ಲಿ ಜಾಗ ಬದಲಾವಣೆ ಆಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಯಿತು. ಹಾಗಾಗಿ ಸಲ್ಮತ್ ಸರ್ ಅವರಿಗೆ ಕ್ಷಮೆ ಕೇಳ್ತೇನೆ, ಸ್ವಲ್ಪ ಜಾಗ ಬದಲಾವಣೆ ಆಗಿದ್ದ ಸಮಯ ಇದಾಗಿತ್ತು. ಇದು ದಾವಣಗೆರೆ ಜಿಲ್ಲಾ ಶಾಲಾ ಆಟೋ ಮತ್ತು ವ್ಯಾನ್ ಚಾಲಕರ ಸಂಘಕ್ಕೆ ಇಲ್ಲ, ಇದು ಕಾರ್ಯಕ್ರಮ ಭಾಳ ಚೆನ್ನಾಗಾಯಿತು. ಇದು ದಾವಣಗೆರೆ ಶಾಲೆ ಆಟೋಗಳು ಆಮೇಲೆ ವ್ಯಾನ್ ಶಾಲೆ ಮಾಡೋದೆಲ್ಲ ಬಂದಿದ್ರು. ಇದು ಮೇನ್ ರಕ್ಷೆ ಸುರಕ್ಷತೆ ಮಕ್ಕಳಿಗೆಲ್ಲ ಹೇಳ್ಕೊಟ್ರು. ಈಗ ರೋಡ್ ಕ್ರಾಸ್ ಮಾಡೋಕ್ಕಾರೆ 2 ಕಡೆ ನೋಡ್ರಿ, ಗಾಡಿಗಳನ್ನೆಲ್ಲ ತೆಕ್ಕಾಯಿರಿ, ಜೀಬ್ರಾ ಕ್ರಾಸಿಂಗ್ ಹಿಡೀರಿ, ಅದೆಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ಯಾರೆ. ಇದರಿಂದ ಚೂರು ಆಕ್ಸಿಡೆಂಟ್ಸ್ ಏನಿಲ್ಲ ಕಮ್ಮಿ ಮಾಡೋಕ್ಕೆ ಆ ಒಂದು ಉದ್ದೇಶದಿಂದ ಮಾಡ್ಯಾರೆ. ಭಾಳ ಚೆನ್ನಾಗಾಯ್ತು. ಅದು ಈ ಸರ್ಕಾರಿ ಶಾಲೆಯಿಂದ ವ್ಯಾನು ಆಟೋ ಓಡಿಸೋರೆ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ.